ಬಿಟ್ಟು 5 ವರ್ಷ ಆದರೂ ಕೂಡ ಅಲ್ಲೇ ಇರ್ತಾರೆ. ಸ್ಕೂಲ್ ಬಿಟ್ಟು 5 ವರ್ಷ ಆದರೂ ಕೂಡ ಅಲ್ಲೇ ಕೆಲಸ ಮಾಡೋದಾಗಿದ್ದು ಇಷ್ಟು ವರ್ಷ ಸೊಳ್ಳೆ ಮೇಲೆ ಶಾಂತಿಯಿಂದ ಇರ್ತಿರಲಿಲ್ಲ. ಹಿಂದೂಗಳು ವಾಪಸ್ ರಿಯಾಕ್ಟ್ ಆಗಿದ್ದರೆ ಇಷ್ಟು ವರ್ಷ ಇಲ್ಲಿ ಇರ್ತಿದ್ರು ಮುಸಲ್ಮಾನರು, ಮತ್ತು ಇಲ್ಲಿ ಶಾಂತಿ ನೆಲೆಸ್ತಿದ್ರು. ಅದು ಯಾವ್ದು ಆಗಬಾರ್ದು ಅಂತ ಅನ್ಯವಾಗಿ ಇರೋದೇ ತಪ್ಪ, ಅನ್ಯನತೆಯಿಂದ ಇರೋದೇ ತಪ್ಪು. ಇರೋರಲ್ಲಿ ಇಲ್ಲೇ ವಾಸ ಮಾಡೋದು ಬೇಡ ಅಂತ ಕ್ವಶನ್ ನಾವು ಇರ್ಬೇಕಾ ಬೇಡ ಯಾವನಿಗ ಹೆದರ್ಕೊಂಡು ಓಡಾಕ್ತೀಯ ನೀವು? ಕೇಳ್ತೀರಿ ಸರಿ ಇದೆ, ಆದ್ರೆ ನಾವೇ ಇರಲ್ಲ ಆಮೇಲೆ ಯಾರು ಇರೋದು ಬೇಡ ಕಣ, ಹಂಗ್ ನಿಂತ್ಕೋಬೇಕಷ್ಟೇ. ನಾವಿರಬಾರ್ದು ಯಾವನು ಇಲ್ಲಿ ನಾವೇ ಇರಬಾರ್ದು ಅಂದ್ರೆ ನಿನ್ ಯಾವನು ಇರಬಾರ್ದು. ಹಂಗೆಲ್ಲ ಯೋಚನೆ ಮಾಡಿ ರಕ್ಷಣೆ ಕೊಡಕ್ ಅದೇ ಹೇಳಿದ್ ನಾನು. ಈಗ ನಾವು ಕಾನೂನು ಕೈ ತೊಳ್ಕೊಂಡು ಇವರೆಲ್ಲ ತಾಕತ್ ತಿಂದಿರೋಲ್ಲ ಸರ್, ತಾಕತ್ ತಿಂದಿರೋಲ್ಲ ಸರ್, ತಾಕತ್ ತಿಲ್ದಿರಲ್ಲ ಇರೋದು. ಕಾನೂನು ಕೈಗೆ ತಗೋಬಾರ್ದು ಅನ್ನೋದು ಇಷ್ಟೊಂದು ಪರಿಸ್ಥಿತಿ ನಿರ್ಮಾಣ ಆಗತ್ತೆ ಅನ್ನೋದಾದ್ರೆ ಎಷ್ಟೊತ್ತಿನ ಕೆಲಸ ಕಾನೂನು ಕೈಗೆ ತಗೊಳ್ಳೋದು? ತಗೋಬೇಕಾ? ನೀವು ತೀರ್ಮಾನ ಮಾಡಿ ಹೇಳಿ, ನಿಮ್ಮ ಕೈಲಿ ಆಗಲ್ಲ ಅಂತ ನಾವು ಕಾನೂನು ಕೈಗೆ ತೊಗೊಳ್ತೀವಿ. ನೀವೇ 9:15 9:15 ತನಕ ಸ್ಪೆಷಲ್ ಕ್ಲಾಸ್ ಅಂತ ಹೇಳಿ ಹೋದವರು ವಾಪಸ್ ಬರಬೇಕಾದ್ರೆ ಕರ್ಕೊಂಡೋಗಿ ಹೊಡೆದಿದ್ದಾರೆ. ಅದಾದ ಮೇಲೆ ವಿಷಯ ಗೊತ್ತಾಯಿತು, ನಾವೆಲ್ಲ ಬಂದ್ವಿ. ಇಲ್ಲಿ ಬಂದು ಅವನ ಸ್ನೇಹಿತ ಗಿರೀಶ ಅಂತೇಳಿ ಅವನ ಹೆಸರು, ಅವನು ಹೇಳ್ದೆ ಈಗ ನನ್ನ ಹೆಸರೇನು ಅಂತ. SSLC ಓದ್ತಿರೋ ಮಗ, ಅವನು ಹೇಳ್ತಾನೆ ನಮಗೇನು ಮಾಡಿದ್ರು ಅಂತ. ಇದು ಮೊದಲನೇ ಬಾರಿನಾ ಅಂತ ಹೇಳಿದ್ರೆ ಮೊದಲನೇ ಬಾರಿ ಅಲ್ಲ, ಮಕ್ಕಳು ಹೇಳುವಂಥದ್ದು. ವಿದ್ಯಾರ್ಥಿಗಳು ಹೇಳ್ತಾರೆ ಇದು ಮೊದಲನೇ ಬಾರಿ ಅಲ್ಲ, ಶಾಲೆಯಲ್ಲಿ ತುಂಬ ಸರಿ ನಡೆದಿದೆ. ಇದನ್ನು ಟೀಚರಿಗೂ ಗೊತ್ತಿದೆ, ಸಂಬಂಧಪಟ್ಟಂಥ ಇಲಾಖೆಗೆ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಪೊಲೀಸ್ ಡಿಪಾರ್ಟ್ಮೆಂಟ್ಲೇ ಆ ಶಾಲೆಗೆ ಬಂದು ಹೋಗಿದೆ. ಅವ್ರ ತಾಯಿ ಸಿಕ್ಕಿದ್ರಲ್ಲಿ, ಗಿರೀಶನ ತಾಯಿ ಹೇಳಿದ್ರು. ತುಂಬ ಸರಿ ಹೇಳ್ತಿದ್ದ, ಚುಡಾಯಿಸ್ತಾರೆ, ಕಿರಿಕಿರಿ ಮಾಡ್ತಾರಮ್ಮ, ನಾನು ಸ್ಕೂಲಿಗೆ ಹೋಗಲ್ಲ ಅನ್ನೋ ಥರ ಹೇಳ್ತಿದ್ದ. ನಾವು ಜೋರು ಮಾಡಿ ಸ್ಕೂಲಿಗೆ ಕಳಿಸ್ತಾ ಇದ್ವಿ. ಹಿಂಗೆ ನಮ್ಮ ಹುಡುಗರು ಪ್ರಾಣ ತೆಗಿತಾರೆ ಅಂತ ನಮಗೆ ಗೊತ್ತಾಗಲಿಲ್ಲ ನಮಗೆ. ಇಲ್ಲಾಂದರೆ ಆವಾಗಲೇ ನಾವು ಸ್ಕೂಲ್ ಬಿಡಿಸ್ಬಿಡ್ತಿದ್ದೇನೆ ಅಂತ ಮಾತ್ರ ತಾಯಿ ಹೇಳಿದ್ರು, ಗಿರೀಶನ ತಾಯಿ. ಇದು ಬಹಳ ದಿನದಿಂದ ನಡೀತಿರೋಂಥ ಸಂಗತಿ ಇದು. ಅದಕ್ಕೆ ನಾನು ಆವಾಗಲೇ ಹೇಳಿದೆ, ಪೊಲೀಸ್ ಇಲಾಖೆ ಸತ್ತೋಗಿದೆ, ಹಿಂದೂಗಳ ಹೆಣವನ್ನು ಹೊರಲಿಕ್ಕಿರೋ ಅಂತ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಹೇಳಿದೆ ನಾನು. ಅದನ್ನು ಅವರಿಗೆಲ್ಲ ನೋವಾಗ್ಬೋದು, ನೋವಾದ್ರೆ ಏನು ಮಾಡೋಕ್ಕಾಗತ್ತೆ? ಇರೋದೇ ಅದಕ್ಕೆ ತಾನೆ. ನೀವೀಗ ಈಗೇನು ಮಾಡ್ತೀರಿ? PM ಬೇಗ ಮಾಡಿಕೊಡಿ ಅಂತೇಳಿ ಬೇಗ ಮಾಡುತ್ತೀರಿ, ಮಾಡಿ ತೊಗೊಂಡೋಗ್ತೀರಿ. ಇನ್ನೇನು ಮಾಡ್ತೀರಿ ನೀವು ಡಿಪಾರ್ಟ್ಮೆಂಟ್? ಇದೇ ನೋವಿರೋದು ನನಗೆ. ಪ್ರತಿ ಬಾರಿ ಮುಸಲ್ಮಾನ್ ಯುವಕರು ಹಿಂದೂಗಳಿಗೆ ಹೊಡೆದಾಕ್ತಾರೆ, ಡಿಪಾರ್ಟ್ಮೆಂಟು ನಾವೆಲ್ಲ ಸೇರಿ ತೊಗೊಂಡೋಗಿ ಅದನ್ನು ದಪ್ಪಲ್ ಮಾಡೋದು. ಇದಕ್ಕೆ ಡಿಪಾರ್ಟ್ಮೆಂಟ್ ಬೇಕಾ? ಬಿಡಿ, ಕೊಳ ಹೇ ಮೈದಾನ ಹೇ. ತುಂಗನಗರ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಸುಳೆಬೈಲು ಸರ್ಕಾರಿ ಶಾಲೆಯಲ್ಲಿ ಒಂದು ಘಟನೆ ನಡೆದಿದೆ. ಈ ಘಟನೆಯ ಅನುಸಾರ ಸಂಕೇತ್ ಅನ್ನೋ ಒಬ್ಬ 10ನೇ ತರಗತಿ ಹುಡುಗ, ಅವನು ಒಂದು ಸ್ಪೆಷಲ್ ಕ್ಲಾಸನ್ನು ಅವನು ಮತ್ತು ಅವನ ಸಂಗಡಿಗರು ಮುಗಿಸ್ಕೊಂಡು ಬರಬೇಕಾದ್ರೆ ಹುಡುಗರ ಮಧ್ಯೆ ಒಂದು ಮಾತಿನ ಚಕಮಕಿ ಶುರುವಾಗಿದೆ. ಆ ಮಾತಿನ ಚಕಮಕಿ ಮುಂದುವರೆದು ಅವರಿಬ್ಬರು ಕೈಯಲ್ಲಿ ಹೊಡೆದಾಡ್ಕೊಂಡಿದ್ದಾರೆ. ಕೈಯಲ್ಲಿ ಹೊಡೆದಾಡ್ಕೊಂಡಾಗ ಈ ಯಾರು ಸಂಕೇತ್ ಅಂತ ಇದ್ದಾನೆ ಅವನು ಬೆಳಗ್ಗೆ ಪೂಜೆ ಮಾಡ್ತಾ ಇದ್ದೆ. ಮೊಮ್ಮಗ ಬಂದ, ಕೈ ಮುಗ್ದ, ದೇವ್ರಿಗೆ ಕೈ ಮುಗ್ದು ಹೋದ. ನಾನು ಬಿಡು ಮೊಮ್ಮಗ ಚೆನ್ನಾಗಿ ಓದ್ತಿದ್ದಾನಲ್ಲ, ಬಿಡು ಚೆನ್ನಾಗಿ ಓದಲಿ ಅಂತ ನಾನು ತಿಳ್ಕೊಂಡು ಸುಮ್ಮನೆ ಆದೆ. ಮತ್ತು 9 ಗಂಟೆಗೆ ಮನೆಗೆ ಹೋದಾಗ ಮತ್ತೆ ಹಾಕಿದ್ರು ರೋಡಲ್ಲಿ. ಯಾಕಮ್ಮ ಅದಕ್ಕೆ ಇಷ್ಟ ತನಕ ಇಲ್ಲಿ ಕಾಯ್ತಾ ಇದೆಯಾ ಅಂದೆ. ಇಲ್ಲ ಮೊಮ್ಮಗ ಬಂದಿಲ್ಲಪ್ಪ ಅಂತ. ಬಿಡಮ್ಮ ಬರ್ತಾನೆ, ಪರೀಕ್ಷೆ ಕಳಿಸಿದ್ದೆಲ್ಲ ಬರ್ತಾನೆ, ಎಲ್ಲಿ ಹೋಗ್ತಾನೆ, ಒಂದು 5 ನಿಮಿಷ ವೇಟ್ ಮಾಡು ಅಂದೆ. ನಾನು 9:30 ಮತ್ತು ನಮ್ಮ ಹೆಂಡ್ತಿ ಒಂದು ಎಬ್ಸರು, ಅಣ್ಣ ಗುಂಡು ಯಾರು ಹೊಡೆದಾಕ್ಬಿಟ್ಟಾರೆ, ಎದ್ದಳ್ರಿ ಮೇಲೆ ಅಂತ ಕೇಳ. ಆವಾಗ ಬಂದು ಹೊರಗೆ ಈ ನ್ಯೂಸ್ ನನಗೆ ಗೊತ್ತಾಯಿತು. ಈಗ ನಮ್ಮ ಅಮ್ಮಗೂ ಯಾರು ತಂಟೆ ಹೋಗೋನಲ್ಲ. ಈಗ ಜೊತೆಯಲ್ಲಿರೋ ನನಗೆ ಯಾರು ಗೊತ್ತಾ, ಎಲ್ಲರ ಮೇಲೂ ಅನುಮಾನ ಇದೆ ನನಗೆ. ಇವರೇ ಹೊಡೆದ್ರು ಅವರೇ ಹೊಡೆದು ನನಗಿಂತಲ್ಲ, ಜೊತೆ ಎಲ್ಲ ಎಲ್ಲರಿಗೂ ಅನುಮಾನ ಇದೆ. ಅದಕ್ಕೆ ಎನ್ಕ್ವೈರಿ ಮಾಡಬೇಕು, ಸತ್ಯಾಂಶ ಹೊರಗೆ ಬರಬೇಕಲ್ವಾ. ಇಲ್ಲ ಸರ್, 9 ಗಂಟೆಗೆ ನಮ್ಮ ಮನೆ 3ನೇ ಕ್ಲಾಸ್ ಮನೆ ಇರೋದು, ಪಿಕಪ್ ಆಗಿ ಹೋಗ್ತೀವಿ. 9 ಗಂಟೆ ತನಕ ಸ್ಕೂಲ್ ಇದೆ ಅಂತಂದು ಹೇಳಿದರು. ಅದಾದ ನಂತರ ಮುಸ್ಲಿಮ್ಸ್ ಹುಡುಗರು ಯಾರೋ ಹೊಡೆದಾರೆ ಅಂತ ಹೇಳಿ ನಿಂತ್ರ ಬಂದರು, ಹೇಳಿದ್ರು. ಓಡೋದ್ವಿ, ಅಲ್ಲಿಂದ ಓಡೋದ್ವಿ ನಾವು. ಓಡೋಗೋದ್ರಲ್ಲೇ ಹಾಸ್ಪಿಟ್ಲಿಗೆ ತೊಗೊಂಬಂದಿದ್ರಲ್ಲಿ. ಅದು ಯಾರು ಏನು ಮಾಡ್ಯಾರೋ ಗೊತ್ತಿಲ್ಲ ಸರ್. ಅವ್ರಿಗೆ ಅವರು ನಮ್ಮ ಚಿಕ್ಕಪ್ಪನೇ ಬಿಡಿ ಸರ್.
ಅಷ್ಟೇ ಸರ್, ಅದಕ್ಕೆ ಗೊತ್ತಿರೋದು ಅದಕ್ಕೆ ತಕ್ಕ ಶಿಕ್ಷೆ ಆಗ್ಬೇಕು ಸರ್ ಅಷ್ಟೇ. ಸ್ಪೆಷಲ್ ಕ್ಲಾಸ್ ಇತ್ತು ಸರ್ 9 ಗಂಟೆ ತನಕ ಅವಾಗ ಆಗಿರೋದು. ಬೆಳಗ್ಗೆ 8:30 ಹೋಗಿರೋದು ಸರ್. ಮಧ್ಯಾಹ್ನ ಊಟಕ್ಕೆ ಬಂದು ಊಟ ಮಾಡ್ಕೊಂಡು ಮಾತಾಡ್ಸ್ಕೊಂಡು ಹೋಗಿದ್ದು. ಆ ನಂತರ 9 ಗಂಟೆಗೆ ಫೋನ್ ಮಾಡಿದ್ರಿ ಈ ಥರ. ಅದು ಗಿರೀಶ್ ಅಂತಂದ್ರೆ ಅಶೋಕರ್ ಮಗನಿಗೆ ಅವ್ರಿಗೂ ಹೊಡೆದಾರೆ, ಅವನು ಅಡ್ಮಿಟ್ ಆಗ್ಯಾರ. ಇನ್ನಿಬ್ಬರು ಹುಡುಗರು ಅವ್ರು ಬಂದು ಹೇಳಿದ್ಮೇಲೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.